أعوذ بالله من الشيطان الرجيم بسم الله الرحمن الرحيم ಪರಮದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಯಾ ಅಯ್ಯುಹಲ್ ಮುದ್ದಸ್ಸಿರ್, ಪೊದ್ದು ಮಲಗುವವರೇ, ಕುಮ್ ಫಅನ್ದಿರ್, ಎದ್ದೇಳಿರಿ ಮತ್ತು ಎಚ್ಚರಿಸಿರಿ, ವರಬ್ಬಕ ಫಕಬ್ಬಿರ್, ಮತ್ತು ನಿಮ್ಮ ಪ್ರಭುವಿನ ಹಿರಿಮೆಯನ್ನು ಘೋಷಿಸಿರಿ, ವಸಿಯಾಬಕ ಫತಹ್ಹಿರ್, ಮತ್ತು ನಿಮ್ಮ ವಸ್ತ್ರಗಳನ್ನು ಶುಚಿಯಾಗಿರಿಸಿರಿ, ವರ್ರುಜ್ಜ ಫಹ್ಜುರ್, ಮತ್ತು ಮಾಲಿನ್ಯದಿಂದ ದೂರವಿರಿ, ವಲಾ ತಮ್ನುನ್ ತಸ್ತಕ್ಥಿರ್, ಹೆಚ್ಚು ಪಡೆಯಲಿಕ್ಕಾಗಿ ಉಪಕಾರ ಮಾಡಬೇಡಿರಿ, ವಲಿರಬ್ಬಿಕ ಫಸ್ಬಿರ್, ಮತ್ತು ನಿಮ್ಮ ಪ್ರಭುವಿಗಾಗಿ ತಾಳ್ಮೆ ವಹಿಸಿರಿ. ಫಇದಾ ನುಕಿರ ಫಿನ್ನಾಕೂರ್, ಕಹಳೆ ಊದಲ್ಪಡುವಾಗ ಫದಾಲಿಕ ಯೌಮಇದಿನ್ ಯೌಮುನ್ ಅಸೀರ್, ಆ ದಿನವು ಅತ್ಯಂತ ಕಠಿಣ ದಿನವಾಗಿರುವುದು. ಅಲಲ್ ಕಾಫಿರೀನ ಗೈರು ಯಸೀರ್, ಸತ್ಯ ನಿಷೇಧಿಗಳಿಗೆ ಅದು ಲಘುವಾಗಿರಲಾರದು. ذرني ومن خلقت وحيدا, ನನ್ನನ್ನು ನಾನು ಒಬ್ಬಂಟಿಯಾಗಿ ಸೃಷ್ಟಿಸಿದವನನ್ನು ಬಿಟ್ಟು ಬಿಡಿರಿ. وجعلت له مالا ممدودا, ನಾನು ಅವನಿಗೆ ಹೇರಳ ಸಂಪತ್ತನ್ನು ಕೊಟ್ಟೆನು. وبنين شهودا, ಅವನ ಜೊತೆಯಲ್ಲೇ ಹಾಜರಿರುವ ಪುತ್ರರನ್ನು ಕೊಟ್ಟೆನು. ومهدت له تمهيدا, ಮತ್ತು ಅವನ ಪಾಲಿಗೆ ನಾಯಕತ್ವದ ಮಾರ್ಗವನ್ನು ಸುಗಮಗೊಳಿಸಿದೆನು. ثم يطمع أن أزيد, ಇಷ್ಟಿದ್ದು ಅವನು ನಾನು ಅವನಿಗೆ ಇನ್ನಷ್ಟು ಕೊಡಬೇಕೆಂದು ಆಶಿಸುತ್ತಿದ್ದಾನೆ. كلا إنه كان لآياتنا عنيدا, ಖಂಡಿತ ಇಲ್ಲ, ಅವನು ನಮ್ಮ ವಚನಗಳನ್ನು ದ್ವೇಷಿಸುತ್ತಾನೆ. سأرهقه صعودا, ನಾನಂತೂ ಅವನನ್ನು ಶೀಘ್ರವೇ ಒಂದು ಕಠಿಣ ಏರನ್ನು ಏರಿಸುವೆನು. إنه فكر وقدر, ಅವನು ಯೋಚಿಸಿದನು ಮತ್ತು ಮಾತನ್ನು ಸೃಷ್ಟಿಸಲು ಪ್ರಯತ್ನಿಸಿದನು. فقتل كيف قدر, ಅವನ ಮೇಲೆ ಶಾಪವಿರಲಿ, ಅವನು ಸೃಷ್ಟಿಸಲು ಪ್ರಯತ್ನಿಸಿದ ಮಾತು ಎಂತಹದು. ثم قتل كيف قدر, ಹೌದು, ಅವನ ಮೇಲೆ ಶಾಪವಿರಲಿ, ಅವನು ಸೃಷ್ಟಿಸ ಬಯಸಿದ ಮಾತು ಎಂತಹದು. ثم نظر, ಆ ಬಳಿಕ ಅವನು ಜನರ ಕಡೆಗೆ ನೋಡಿದನು. ثم عبس وبسر, ತರುವಾಯ ಹಣೆ ಮುದುಡಿಸಿಕೊಂಡನು ಮತ್ತು ಮುಖ ಮುರಿದುಕೊಂಡನು. ثم أدبر واستكبر, ಅನಂತರ ಮರಳಿದನು ಮತ್ತು ಅಹಂಭಾವಕ್ಕೊಳಗಾದನು. فقال إن هذا إلا سحر يؤثر, ಕೊನೆಗೆ ಹೀಗೆಂದನು, ಇದು ಹಿಂದಿನಿಂದಲೇ ನಡೆದು ಬಂದಿರುವ ಒಂದು ಜಾದು ಅಲ್ಲದೆ ಇನ್ನೇನೂ ಅಲ್ಲ. إن هذا إلا قول البشر, ಇದೊಂದು ಮನುಷ್ಯವಾಣಿಯಾಗಿದೆ. سأصليه سقر, ನಾನು ಸದ್ಯವೇ ಅವನನ್ನು ನರಕಕ್ಕೆ ತಳ್ಳಿಬಿಡುವೆನು. وما أدراك ما سقر, ಮತ್ತು ನರಕವೇನಾಗಿರುತ್ತದೆಂದು ನಿಮಗೇನು ಗೊತ್ತು? لا تبقي ولا تذر, ಅದು ಉಳಿಸಲಿಕ್ಕೂ ಇಲ್ಲ, ಬಿಡಲಿಕ್ಕೂ ಇಲ್ಲ. لواحة للبشر, ಚರ್ಮವನ್ನು ಸುಟ್ಟು ಹಾಕುವಂತಹದ್ದು. عليها 19, ಅದರ ಮೇಲೆ 19 ಕಾರ್ಯಕರ್ತರು ನಿಯುಕ್ತರಾಗಿದ್ದಾರೆ. وما جعلنا أصحاب النار إلا ملائكة وما جعلنا عدتهم إلا فتنة للذين كفروا ليستيقن الذين أوتوا الكتاب ويزداد الذين آمنوا إيمانا ولا يرتاب الذين أوتوا الكتاب والمؤمنون وليقول الذين في قلوبهم مرض والكافرون ماذا أراد الله بهذا مثلا كذلك يضل الله من يشاء ويهدي من يشاء وما يعلم جنود ربك إلا هو وما هي إلا ذكرى للبشر. ನಾವು ನರಕದ ಕಾರ್ಯಕರ್ತರನ್ನಾಗಿ ದೇವಚರರನ್ನು ನೇಮಿಸಿದ್ದೇವೆ ಮತ್ತು ಅವರ ಸಂಖ್ಯೆಯನ್ನು ಸತ್ಯ ನಿಷೇಧಿಗಳ ಪಾಲಿಗೆ ಒಂದು ಪರೀಕ್ಷಾ ಸಾಧನವಾಗಿ ಮಾಡಿದ್ದೇವೆ. ಗ್ರಂಥದವರಿಗೆ ನಂಬಿಕೆಯುಂಟಾಗಲೆಂದು
ಸತ್ಯವಿಶ್ವಾಸಿಗಳ ವಿಶ್ವಾಸವು ವರ್ಧಿಸಲೆಂದು ಗ್ರಂಥದವರು ಹಾಗೂ ಸತ್ಯವಿಶ್ವಾಸಿಗಳು ಯಾವುದೇ ಸಂಶಯದಲ್ಲಿ ಬಿದ್ದಿರಬಾರದೆಂದು ಮತ್ತು ಮನಸ್ಸಿನಲ್ಲಿ ರೋಗವಿರುವವರು ಹಾಗೂ ಸತ್ಯ ನಿಷೇಧಿಗಳು ಇಂತಹ ವಿಚಿತ್ರ ಮಾತಿನ ಮೂಲಕ ಅಲ್ಲಾಹನು ಉದ್ದೇಶಿಸುವುದಾದರೂ ಏನನ್ನು ಎಂದು ಹೇಳುವಂತಾಗಲು ಹೀಗೆ ಮಾಡಿದ್ದೇವೆ. ಈ ರೀತಿ ಅಲ್ಲಾಹನು ತಾನಿಚ್ಛಿಸಿದವರನ್ನು ಪಥಭೃಷ್ಟಗೊಳಿಸಿ ಬಿಡುತ್ತಾನೆ ಮತ್ತು ತಾನಿಚ್ಛಿಸಿದವರಿಗೆ ಸನ್ಮಾರ್ಗದರ್ಶನ ಮಾಡುತ್ತಾನೆ. ಮತ್ತು ನಿಮ್ಮ ಪ್ರಭುವಿನ ಸೇನೆಗಳನ್ನು ಸ್ವತಃ ಅವನ ಹೊರತು ಇನ್ನಾರೂ ಅರಿತಿಲ್ಲ. ಮತ್ತು ಆ ನರಕವನ್ನು ಪ್ರಸ್ತಾಪಿಸಿರುವುದು ಜನರಿಗೆ ಉಪದೇಶ ಸಿಗಬೇಕೆಂದಲ್ಲದೆ ಬೇರಾವ ಉದ್ದೇಶದಿಂದಲೂ ಅಲ್ಲ. ಖಂಡಿತ ಅಲ್ಲ, ಚಂದ್ರನಾಣೆ ಮತ್ತು ರಾತ್ರಿಯಾಣೆ ಅದು ಮರಳುವಾಗ, ಮತ್ತು ಮುಂಜಾವಿನಾಣೆ ಅದು ಬೆಳಗುವಾಗ. ಈ ನರಕವು ಮಹಾವಸ್ತುಗಳ ಪೈಕಿ ಒಂದಾಗಿದೆ. ಅದು ಮಾನವರ ಪಾಲಿಗೆ ಎಚ್ಚರಿಕೆಯಾಗಿದೆ. ನಿಮ್ಮ ಪೈಕಿ ಮುಂದುವರಿಯಲಿಚ್ಛಿಸುವ ಅಥವಾ ಹಿಂದುಳಿಯಲಿಚ್ಛಿಸುವ ಪ್ರತಿಯೊಬ್ಬನ ಪಾಲಿಗೆ ಅದು ಎಚ್ಚರಿಕೆಯಾಗಿದೆ. ಪ್ರತಿಯೊಬ್ಬನೂ ತನ್ನ ದುಡಿಮೆಯ ಬದಲಿಗೆ ಅಡವಿಡಲ್ಪಟ್ಟಿದ್ದಾನೆ. ಬಲಗಡೆಯವರ ಹೊರತು. ಅವರು ಸ್ವರ್ಗದಲ್ಲಿರುವರು. ಹೀಗೆ ಕೇಳುವರು, ಅವರು ಅಪರಾಧಿಗಳೊಡನೆ ನಿಮ್ಮನ್ನು ನರಕಕ್ಕೆ ಒಯ್ದದ್ದು ಯಾವುದು? ಅವರು ಹೇಳುವರು, ನಾವು ನಮಾಜ್ ಮಾಡುವವರಾಗಿರಲಿಲ್ಲ ಮತ್ತು ದರಿದ್ರರಿಗೆ ಉಣಿಸುತ್ತಿರಲಿಲ್ಲ ಮತ್ತು ಸತ್ಯದ ವಿರುದ್ಧ ಮಾತುಗಳನ್ನು ಸೃಷ್ಟಿಸುವವರ ಜೊತೆ ಸೇರಿ ನಾವು ಮಾತುಗಳನ್ನು ಸೃಷ್ಟಿಸುತ್ತಿದ್ದೆವು. ಮತ್ತು ನಾವು ಪ್ರತಿಫಲದ ದಿನವನ್ನು ಸುಳ್ಳೆಂದು ಹೇಳುತ್ತಿದ್ದೆವು. ಕೊನೆಗೆ ಆ ಖಚಿತ ದಿನವು ನಮಗೆ ಎದುರಾಗಿಯೇ ಬಿಟ್ಟಿತು. ಅಂದು ಶಿಫಾರಸು ಮಾಡುವವರ ಶಿಫಾರಸು ಅವರಿಗೆ ಯಾವುದೇ ಪ್ರಯೋಜನ ನೀಡದು. ಇವರು ಈ ಉಪದೇಶದಿಂದ ವಿಮುಖರಾಗಲು ಇವರಿಗೆ ಆಗಿರುವುದಾದರೂ ಏನು? ಇವರ ಅವಸ್ಥೆಯು ಕಾಡು ಕತ್ತೆಗಳಂತಿದೆ. ಸಿಂಹಕ್ಕೆ ಅಂಜಿ ಓಡುತ್ತಿರುವ. ವಾಸ್ತವದಲ್ಲಿ ಇವರ ಪೈಕಿ ಪ್ರತಿಯೊಬ್ಬನೂ ತನ್ನ ಹೆಸರಿಗೆ ಬಹಿರಂಗ ಪತ್ರಗಳು ಕಳುಹಿಸಲ್ಪಡಬೇಕೆಂದು ಬಯಸುತ್ತಾನೆ. ಖಂಡಿತ ಇಲ್ಲ, ವಾಸ್ತವದಲ್ಲಿ ಇವರಿಗೆ ಪರಲೋಕದ ಭಯವಿಲ್ಲ. ಖಂಡಿತ ಇಲ್ಲ, ಇದೊಂದು ಉಪದೇಶವಾಗಿದೆ. ಇಷ್ಟವುಳ್ಳವನು ಇದರಿಂದ ಪಾಠ ಪಡೆಯಲಿ. ಅಲ್ಲಾಹನೇ ಇಚ್ಛಿಸುವ ಹೊರತು ಇವರು ಯಾರೂ ಪಾಠ ಕಲಿಯಲಾರರು. ಅವನೇ ಭಯಭಕ್ತಿಗೆ ಅರ್ಹನು ಮತ್ತು ಅವನೇ ಭಯಭಕ್ತಿಯುಳ್ಳವರನ್ನು ಕ್ಷಮಿಸಬಲ್ಲವನಾಗಿರುತ್ತಾನೆ.